ಓಂ ಶಾಂತಿ. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನಲಿಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ಓಂ ಸಹನಾವತು ಸಹನೌ ಭುನಸ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ತೆ ಎವ್ರಿವನ್. ನಮಸ್ತೆ ಸರ್. ನಮಸ್ತೆ 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 ಎಲ್ಲರಿಗೂ ನಮಸ್ತೆ. Okay, we'll start off straight away. Now, ನೆನ್ನೆ ನ್ಯೂಮರಿಕ್ ನೆನ್ನೆ ಅಲ್ಲ ಸಾರಿ ಸಾಟರ್ಡೆ ನ್ಯೂಮರಿಕ್ 6 ತನಕ ಆಯಿತು. ಸೊ ವಿ ನೌ ನೋ ಮೆನಿ ಥಿಂಗ್ಸ್. ವಿಲ್ ಫೋಕಸ್ ಆನ್ ನ್ಯೂಮರಿಕ್, ಅಂದರೆ ನ್ಯೂಮರಿಕ್ 5 ತನಕ ಆಯಿತು. ಸೊ ನ್ಯೂಮರಿಕ್ 6, ಆ ಪರಮಾತ್ಮನ ಛತ್ರಛಾಯೆ ಅಡಿಯಲ್ಲಿ ನಾವು ಸದಾ ಇದ್ದರೆ ಎವ್ರಿಥಿಂಗ್ ವಿಲ್ ಬಿ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಫಾರ್ ಅಸ್. ಅಂದರೆ ನಮ್ಮ ಲೈಫ್ ಆ್ಯಂಡ್ ಎಲ್ಲವೂ ಸಹ. ಸೊ ಇಫ್ ವಿ ಹ್ಯಾವ್ ಟು ಬಿ ಇಟ್ ಹ್ಯಾಸ್ ಟು ಬಿ ಪರ್ಫೆಕ್ಟ್. ಸೊ ವಾಟ್ ವಿ ಆರ್ ಸಪೋಸ್ ಟು ಡೂ ಇಸ್ ಪರಮಾತ್ಮನ ಛತ್ರಛಾಯೆ ಅಡಿಯಲ್ಲಿ ಸಂಪೂರ್ಣವಾಗಿ ನಾವು ಇರತಕ್ಕದ್ದು. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ದಟ್ ಈಸ್ ಆಮೇಲೆ ಸೊ ನಮಗೆ ನಮ್ಮ ಅಂದರೆ 6 ಇಂಪಾರ್ಟೆಂಟ್ ಪಾಯಿಂಟ್, ಅಂದರೆ ನಾವು ಯಾರು ಮತ್ತು ಪರಮಾತ್ಮ ಯಾರು ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ವಿ ಹ್ಯಾವ್ ದೋಸ್ 6 ಯಾರ್ಡ್ ಸ್ಟಿಕ್ಸ್. ಅದರಲ್ಲಿ ನಾಮ, ರೂಪ, ದೇಶ, ಕಾಲ, ಕರ್ತವ್ಯ, ಗುಣ. ಸೊ ಯು ಗಾಟ್ ಇಟ್. ಅಂದರೆ ನಾಮ, ನೇಮ್. ನಾಮ ನಮ್ಮದು ಏನಪ್ಪ ನೇಮು ಎಲ್ಲರಿಗೂ ಗೊತ್ತಿದೆ. ನಮ್ಮೇನು ಹೆಸರು? ಆತ್ಮ. ನಾಮ, ಈ ದೇಹಕ್ಕೆ ಒಂದು ನಾಮ ಇದೆ. ಓಕೆ, ಸೊ ಐ ಆಮ್ ಡಿಫ್ರೆಂಟ್ ಫ್ರಮ್ ದಿಸ್ ಬಾಡಿ. ನಾಮ. ನೆಕ್ಸ್ಟು ರೂಪ. ನಮ್ಮ ರೂಪ ಏನು? ಜ್ಯೋತಿಯ ಸ್ವರೂಪ ಆ್ಯಕ್ಚುಲಿ. ಆದರೆ ದೇಹಕ್ಕೆ ರೂಪ ಇದೆ, ಮೇ ಬಿ ಮೇಲ್, ಮೇ ಬಿ ಫಿಮೇಲ್. ಸೊ ನೆಕ್ಸ್ಟ್ ದೇಶ. ಸೊ ನಮ್ಮ ದೇಶ ಯಾವುದು? ಪರಂಧಾಮ. ಅಲ್ಲಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ವಿ ಆರ್ ಫಾರಿನರ್ಸ್ ಹಿಯರ್, ನಥಿಂಗ್ ಬಿಲಾಂಗ್ಸ್ ಟು ಅಸ್ ಹಿಯರ್. ಸೊ ಆದರೆ ಈ ದೇಹದ ದೇಶ ಯಾವುದು? ಈ ಒಂದು ಭಾರತ ದೇಶ. ಓಕೆ, ಕಾಲ. ಯಾವ ಕಾಲ? ಸೊ ಪ್ರೆಸೆಂಟ್ಲಿ ಏನು ಕಾಲ ನಡೀತಾ ಇದೆ? ಓಕೆ, ಸಂಗಮ ಯುಗ ನಡೀತಾ ಇದೆ. ಸೊ ವಿ ಆರ್ ಆಲ್ ಇನ್ ಸಂಗಮ ಯುಗ. ಆತ್ಮಕ್ಕೂ ಅದೇ, ಆ್ಯಂಡ್ ಐ ದ ಸೋಲ್, ಬಿಕಾಸ್ ಐ ಆಮ್ ಇನ್ ಟು ದಿಸ್ ರಾಜಯೋಗ ಆರ್ ಜ್ಞಾನ ಯೋಗ. ಸೊ ನನಗೂ ಸಹ ಸಂಗಮ ಯುಗ ನಡೀತಾ ಇದೆ. ಸೊ ದ್ಯಾಟ್ ಈಸ್ ದ ನೆಕ್ಸ್ಟ್. ಇದು ನೆಕ್ಸ್ಟ್ ನಮ್ಮ ಏಜ್ ಎಷ್ಟು? ಸೊ ಮೈ ಏಜ್, ಐ ಆಮ್ ಏಜ್ಲೆಸ್, ರೈಟ್? I am ageless. I don't have age at all. I am eternal. So that everyone knows. I am eternal. But my body has a definite age. ನನ್ನ ದೇಹಕ್ಕೆ ಡೆಫಿನೈಟ್ ಆದಂತಹ ಏಜ್ ಇದೆ, ವಯಸ್ಸಿದೆ. So that is what we have to remember. ನಾಮ ಆಯಿತು, ದೇಶ, ರೂಪ, ಕಾಲ, ಕರ್ತವ್ಯ. ಓಕೆ, ನಮ್ಮ ಕರ್ತವ್ಯಗಳೇನು? ಈ ಕರ್ತವ್ಯ ಇದು ಮಾಡುವಾಗ ನನ್ನ ಧರ್ಮ ಏನು?
ವಾಟ್ ಈಸ್ ಮೈ ಧರ್ಮ? ಧರ್ಮ ಅಂದ್ರೆ ದೈವಿ ಗುಣಗಳನ್ನ ಧಾರಣೆ ಮಾಡುವುದೇ ನನ್ನ ಧರ್ಮ. ದೈವಿ ಗುಣಗಳನ್ನ ಧಾರಣೆ ಮಾಡುವುದು ನನ್ನ ಧರ್ಮ. ನನ್ನ ಕರ್ಮ ಏನು? ಈ ದೈವಿ ಗುಣಗಳನ್ನ ಎಲ್ಲರಿಗೂ ಹಂಚುವುದೇ ನನ್ನ ಕರ್ಮ. ಸೊ ಮೈ ಕರ್ಮ ಇಸ್ ಗಿವಿಂಗ್ ಆರ್ ಟ್ರಾನ್ಸ್ಫರಿಂಗ್ ಆರ್ ಡಿಸ್ಟ್ರಿಬ್ಯೂಟಿಂಗ್ ದೈವಿ ಗುಣಗಳು ಎಲ್ಲರಿಗೂ. ನನ್ನ ಕರ್ತವ್ಯ ಏನು? ವಾಟ್ ಈಸ್ ಮೈ ಡ್ಯೂಟಿ? ಎಲ್ಲರಿಗೂ ಸುಖ, ಶಾಂತಿ, ಪ್ರೀತಿ ಕೊಡುವುದು, ಎಲ್ಲರಲ್ಲೂ ದೈವಿ ಗುಣಗಳನ್ನು ಹಂಚುವುದು, ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಎಲ್ಲ ಏನು ಪರಮಾತ್ಮನ ಏನು ಗುಣ ಇದೆ ಅದನ್ನ ಕೊಡುವುದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಪರಮಾತ್ಮ ಹ್ಯಾಸ್ ಕಮ್, ಪರಮಾತ್ಮನ ಅವತರಣೆ ಆಗಿದೆ. ಪರಮಾತ್ಮ ಅಂದರೆ ಯಾರು, ನಾನು ಅಂದರೆ ಯಾರು, ಸೊ ಈ ಒಂದು ಪರಿಚಯವನ್ನ ಎಲ್ಲರಿಗೆ ಕೊಡುವುದೇ ನನ್ನ ನಿಜವಾದ ಕರ್ತವ್ಯ. ಸೊ ದಟ್ ಈಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ದಟ್ ಐ ಹ್ಯಾವ್ ಟು ಎಲ್ಲರಿಗೂ ಸಹ ನೀವು ಯಾರು ಅಂದ್ರೆ ನಾನು ಯಾರು ಅಂದ್ರೆ ಆತ್ಮ ಅಂದ್ರೆ ಏನು, ಹೂ ಆರ್ ಯು ರಿಯಲಿ, ನಿಮ್ಮ ಯಥಾರ್ಥವಾದ ಪರಿಚಯವನ್ನ ಕೊಡುವುದು ಮತ್ತೆ ಪರಮಾತ್ಮನ ಯಥಾರ್ಥವಾದ ಪರಿಚಯವನ್ನ ಕೊಡುವುದೇ ನಿಜವಾದ ನನ್ನ ಕರ್ತವ್ಯ. ಸೊ ಗುಣಗಳು, ನನ್ನ ಗುಣಗಳೇನು? ವಾಟ್ ಆರ್ ಮೈ ಕ್ವಾಲಿಟೀಸ್? ಸೊ ಇಲ್ಲಿ ಆಸ್ ಅಂದ್ರೆ ಈ ಒಂದು ಸಂಗಮ ಯುಗದಲ್ಲಿ, ಇನ್ ದಿಸ್ ಲೈಫ್ ಐ ಹ್ಯಾವ್ ಅ ಚಾಯ್ಸ್. ಐ ಕ್ಯಾನ್ ಐದರ್ ಚೂಸ್ ಸತ್ಯುಗಿ ಸಂಸ್ಕಾರ ಅಂದ್ರೆ ಸತ್ಯುಗದ ಸಂಸ್ಕಾರ, ಬಿಕಾಸ್ ಐ ಹ್ಯಾವ್ ಬಿನ್ ಗಿವನ್ ನಾಲೆಜ್. ಪರಂಧಾಮದ ಸಂಸ್ಕಾರ ಏನು, ಸತ್ಯುಗದ ಸಂಸ್ಕಾರಗಳೇನು, ಓಕೆ. ನೆಕ್ಸ್ಟ್, ಈ ಒಂದು ಕಲಿಯುಗದ ಸಂಸ್ಕಾರ ಅಂದ್ರೆ ಏನು? ಬಿಕಾಸ್ ಐ ಆಮ್ ವಾಟ್ ಯು ಸೇ ರಾಜಯೋಗಿ, ಅಥವಾ ಈ ರಾಜಯೋಗದಲ್ಲಿ ಅಥವಾ ಜ್ಞಾನ ಯೋಗಿ ಆಗಿದ್ದೇನೆ. ಯೋಗಿ ಆಗಿರೋದ್ರಿಂದ ಯೋಗಿಗಳ ಸಂಸ್ಕಾರ ಏನು, ಮನುಷ್ಯರ ಸಂಸ್ಕಾರ ಏನು ಅಂತ ನನಗೆ ತಿಳಿವಳಿಕೆ ಬಂದಿದೆ. ಸೊ ಐ ಹ್ಯಾವ್ ಅ ಕಂಪ್ಲೀಟ್ ನಾಲೆಜ್ ಆಫ್ ಆಲ್ ದೀಸ್ ಸಂಸ್ಕಾರ್ಸ್. ನೌ ಇಟ್ ಈಸ್ ಅಪ್ ಟು ಮೀ ವಾಟ್ ಆಮ್ ಐ ಸಪೋಸ್ ಟು ಅಡಾಪ್ಟ್. ಸೊ ಹಿಯರ್ ನನಗೆ ಯಾವುದನ್ನ ಆರೈಕೆ ಮಾಡ್ಕೋಬೇಕು ಅಥವಾ which one I have supposed to choose is in my hand. So how am I going to behave? ನನ್ನ ನಡವಳಿಕೆ, ನುಡಿ ಎಲ್ಲವೂ ಸಹ is up to me, is in my hand. So that freedom is there. Okay, so ನನ್ನ ಗುಣಗಳು ಯಾರ ಕೈಲಿದೆ? ಈಗ ನನ್ನ ಗುಣ ನನ್ನ ಸ್ವಯಂನ ಕೈಯಲ್ಲಿದೆ. I have a discretion. I can discern, I can discriminate, and I can choose what am I supposed to do and how am I supposed to behave. So this is my ಗುಣಗಳು. So ಎಲ್ಲವೂ ಆಯಿತು. So this comes under the numeric 6. The same thing holds good for Paramatma also. ಪರಮಾತ್ಮನ ನಾಮ, ರೂಪ, ದೇಶ, ಕಾಲ, ಕರ್ತವ್ಯ, ಗುಣ ಎಲ್ಲರಿಗೂ ಗೊತ್ತಿದೆ ತಾನೆ? ಸೊ ಡು ಯು ವಾಂಟ್ ಮಿ ಟು ಜಸ್ಟ್ ಬ್ರಷ್ ಅಪ್? ನಾಮ, ಪರಮಾತ್ಮನ ನಾಮ ಏನು? ಶಿವ. ರೂಪ ಏನು? ಬಿಂದು ರೂಪ, ಜ್ಯೋತಿ ಸ್ವರೂಪ. ಅಂಡ್ ದೇಶ ಯಾವುದು? ಈಸ್ ಇನ್ ಪರಂಧಾಮ, ಶಾಂತಿಧಾಮ, ಮುಕ್ತಿಧಾಮ, ಕೈವಲ್ಯಧಾಮ, ಬ್ರಹ್ಮಲೋಕ, ನಿರ್ವಾಣಧಾಮ, ಲ್ಯಾಂಡ್ ಆಫ್ ಸೋಲ್ಸ್. ಸೊ ಹಿ ಇಸ್ ದೇರ್. Okay. Kala. So he comes down only during Sangama Yuga. He doesn't come every now and then. But there is one more thing. When we request him to come, ನಾವು ಅವನ್ನ ಬೇಡಿಕೊಂಡಾಗ ಅಥವಾ ಅವನ ಒಂದು ಸಂಪೂರ್ಣವಾಗಿ ಅವನಲ್ಲಿ ಟ್ರಸ್ಟ್ ಮತ್ತೆ ಫೇತ್ ಇಟ್ಕೊಂಡು ಅವನನ್ನ ಕರೆದಾಗ ಖಂಡಿತವಾಗ್ಲೂ ಅವನು ಬರ್ತಾನೆ, ನಮ್ಮ ಹೃದಯದಲ್ಲಿ ಇರ್ತಾನೆ. ಯಾರ ಹೃದಯದಲ್ಲಿ? ಯಾರಲ್ಲಿ ಸಂಪೂರ್ಣವಾದ ಪವಿತ್ರತೆ ಇದೆ, ಯಾರಲ್ಲಿ ಸಂಪೂರ್ಣವಾದ ಒಂದು ಪ್ಯೂರಿಟಿ, ಶುದ್ಧತೆ, ಶುಭ್ರತೆ, ಕ್ಲೀನ್ ಆದ ಹಾರ್ಟ್. ಸೊ ಗಾಡ್ ರಿಸೈಡ್ಸ್ of course in Paramdham, but he can be felt everywhere, and he will surely come if invited, but he will reside in the hearts of very pure souls. ನೆನಪಿಟ್ಕೊಳ್ಳಿ. ಓಕೆ. ಸೊ ನಾಮ, ರೂಪ, ದೇಶ, ಕಾಲ ಆಯಿತು. ಕರ್ತವ್ಯ, ಪರಮಾತ್ಮನ ಕರ್ತವ್ಯ
ಎಲ್ಲರನ್ನು ಪವಿತ್ರವನ್ನಾಗಿ ಮಾಡುವುದು, ಎಲ್ಲರನ್ನ ಪಾವನವಾಗಿ ಮಾಡುವುದು, ಎಲ್ಲರಿಗೂ ಪರಂಧಾಮಕ್ಕೆ ಕರ್ಕೊಂಡು ಹೋಗೋದು, ಸತ್ಯುಗದ ನಿರ್ಮಾಣ ಮಾಡುವುದು, ಆದಿ ಸನಾತನ ದೇವಿ ದೇವತಾ ಧರ್ಮ ನಿರ್ಮಾಣ ಮಾಡುವುದು, ಒಂದೇ ಭಾಷೆ, ಒಂದೇ ಧರ್ಮ, ಒಂದೇ ರಾಜ್ಯ, ಒಂದೇ ಕುಲ, ಒಂದೇ ಜಗತ್ತನ್ನ ನಿರ್ಮಾಣ ಮಾಡುವುದು, ಸತ್ಯಯುಗವನ್ನ, ಸ್ವರ್ಗವನ್ನ ನಿರ್ಮಾಣ ಮಾಡುವುದೇ ಆ ಪರಮಾತ್ಮನ ಕರ್ತವ್ಯ. ಓಕೆ, ಸೊ ಎಲ್ಲರನ್ನೂ ಸಹ ಕಾಪಾಡುವವನು ಪರಮಾತ್ಮ. ಈಗ ಒಂದು ಕ್ವಶನ್ ಹಿಯರ್. ಈಗ ನಮಗೆ ಪರಮಾತ್ಮ ಅಂದ್ರೆ ಯಾರು ಅಂತ ಗೊತ್ತಿದೆ. ಪರಮಾತ್ಮ ನಮ್ಮನ್ನ ಮಾತ್ರ ಆಶೀರ್ವದಿಸ್ತಾನ, ಎಲ್ಲರನ್ನೂ ಆಶೀರ್ವದಿಸ್ತಾನ? ಎಲ್ಲರಿಗೂ, ಎಲ್ಲರಿಗೂ, ಬಿಕಾಸ್ ಆಲ್ ಆರ್ ಇಸ್ ಚಿಲ್ಡ್ರನ್. ಹಿ ಹ್ಯಾಸ್ ನೋ ಭೇದ ಭಾವ. ಇವರು ಅವರು ಅಂತ ಯಾವುದೇ ಆದಂತ ಭೇದ ಭಾವ ಇಲ್ಲ. ಸೊ ವಾಟ್ he will do, he is going to bless everyone, each and everyone. He doesn't discriminate. ಇವರು ನನಗೆ ಪರಿಚಯ ಇದೆ, ಅವರು ನನಗೆ ಪರಿಚಯ ಇದೆ, ಅಥವಾ ಇವರು ನನ್ನ ಮಕ್ಕಳು, ನಾನು ಇವರನ್ನ ಅಂದ್ರೆ ನೋಡಿದ್ದೇನೆ, ಅಥವಾ ನನ್ನನ್ನ ಇವರು ಅರಿತುಕೊಂಡಿದ್ದಾರೆ, ಆತ್ಮನನ್ನ ಇವರು ಅರಿತುಕೊಂಡಿದ್ದಾರೆ, ಆತರ ಏನು ನೋಡಲ್ಲ. ಎಲ್ಲರೂ ಈ ಜಗತ್ತಲ್ಲಿ ಇರ್ತಕ್ಕಂಥ ಇವನ್ನ ಈ ಕ್ರಿಮಿಕೀಟಾಣುಗಳು ಸಹ ಆ ಪರಮಾತ್ಮನ ನಿಜವಾದ ಅಥವಾ ಮಕ್ಕಳು. ಪರಮಾತ್ಮ ಎಲ್ಲರಿಗೂ ಸಹ ಒಂದೇ ರೀತಿಯಲ್ಲಿ ನೋಡುತ್ತಾನೆ. ಇಫ್ ಹಿ ಡಸಂಟ್ ಸಿ ಎಲ್ಲರನ್ನು ಒಂದೇ ರೀತಿಯಲ್ಲಿ, ದೆನ್ ವಿ ಕೆನಾಟ್ ಕಾಲ್ ಹಿಮ್ ಆಸ್ ಪರಮಾತ್ಮ. ಐ ಆಮ್ ರೈಟ್? Paramatma means he is impartial, absolutely impartial. Okay, so this is anantara. We have one more guna of Paramatma. So the qualifications of Paramatma, adannu now discuss ಮಾಡಿದ್ದೀವಿ when we spoke about Almighty God Paramatma. So his qualifications: sarvadharma mananiya, sarvocha, sarvopari, ओके, सर्व कल्याणकारी, सर्व शुभकारी, सर्व मंगलकारी, सर्व शक्तिवंत, so निष्पक्षपाती, that is he is very impartial, and he is ನ್ಯಾರ ಮತ್ತೆ ಪ್ಯಾರ ಅಂತ ಹೇಳಿದೀವಿ. he is ಅಂದ್ರೆ away from everyone but loving everyone. ಅಂದ್ರೆ he is detached and loving. he is detached from everyone, he is not attached to anyone, and also he is loving. So that is what Paramatma is. So okay, ಅವನು ಸರ್ವಜ್ಞನು ಸಹ. ನೆಕ್ಸ್ಟ್ ವಿ ಟೋಲ್ಡ್ ದಟ್ ಆರ್ ವಿ ಡಿಸ್ಕಸ್ ದಟ್ ಹಿ ಇಸ್ ಅಭೋಕ್ತ, ಅಕರ್ತ, ಅಸೋಚಿತ, ಅಶರೀರಿ, ಅಕಾಲ ಮುಹೂರ್ತ ಅಂತಾನು ಡಿಸ್ಕಸ್ ಮಾಡಿದೀವಿ. ಸೊ ದೀಸ್ ಆರ್ ದ ಕ್ವಾಲಿಫಿಕೇಶನ್ಸ್ ಆಫ್ ಆಲ್ಮೈಟಿ ಗಾಡ್ ಪರಮಾತ್ಮ. ಸೊ ವಿತ್ ದಿಸ್ ವಿ ಆರ್ ಫಿನಿಶಿಂಗ್ ನ್ಯೂಮರಿಕ್ 6. ಸೊ ವಿಲ್ ಹಾಪ್ ಓವರ್ ಟು ನ್ಯೂಮರಿಕ್ 7. ಎಲ್ಲರಿಗೂ ಕೇಳಿಸ್ತಾ ಇದೆಯಲ್ಲ? ಎಲ್ಲರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? Okay, okay. Two things which I want to mention here is, first and the foremost thing is I am on a data, and the second thing is there is a demolition work going on very close to our house, just 3 houses from here. So that is the reason why I am holding this phone very close to me, so that like ನಿಮಗೆ ಆ ಡೆಮಾಲಿಷನ್ ಶಬ್ದನೂ ಕೇಳಿಸ್ತಾ ಇರಬಹುದು. ಸೊ ನನ್ನ ವಾಯ್ಸ್ ಏನು, ಲೆಟ್ ಇಟ್ like supersede that ಅನ್ನೋದಕ್ಕೆ I am keeping it very close. Okay, okay. ನಾವು ನ್ಯೂಮರಿಕ್ 7 ಗೆ ಬರೋಣ. ಸೊ 7. ಸೊ when I come to 7, so 7 values we all know, no? ಎಲ್ಲರಿಗೂ ಗೊತ್ತಿದೆ ತಾನೆ 7 ಗುಣಗಳು ಯಾವ್ಯಾವುದು ಅಂತ? ಎಲ್ಲರಿಗೂ 7 ಗುಣಗಳು ಗೊತ್ತಿದೆಯಾ? ಯಾವ್ಯಾವುದು ಹೇಳಿ ನೋಡೋಣ. 7 ಗುಣಗಳನ್ನ ವಿ ಹ್ಯಾವ್ ಟು ಅಡಿಯರ್ ಟು. ಯಾವ್ಯಾವುದು ಅದು 7 ಗುಣ? ಏನಮ್ಮ? ಯಾ, ಎಸ್, ವೆರಿ ಗುಡ್. ಪೀಸ್, ಪ್ಯೂರಿಟಿ, ಪವರ್, ಲವ್, ಹ್ಯಾಪಿನೆಸ್, ಬ್ಲಿಸ್, ನಾಲೆಡ್ಜ್ ಅಂಡ್ ಜಾಯ್. ಆಮ್ ಐ ರೈಟ್? ಹಲೋ, ಯಾ, ಓಕೆ. ಸೊ ಇದು ಅರ್ಥ ಆಗಿದೆ ಅಲ್ವಾ ಎಲ್ಲರಿಗೂ? ಇದರಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೋಗೋಣ. ಐ ಹೋಪ್ ಎವ್ರಿ ಒನ್ ಕ್ಯಾನ್ ಹಿಯರ್ ಮಿ.
ಹ್ಮ್ ಓಕೆ ಓಕೆ ಈಗ ನಾವು ಒಂದೊಂದೇ ನೋಡಿದ್ವಿ ನಾವು. ಸೊ ವಿ ಸ್ಪೋಕ್ ಅಬೌಟ್ ಥಿಂಗ್ ನಾವು ಕಮಿಂಗ್ ಆನ್ ನಾಲೆಡ್ಜ್. ನಾಲೆಡ್ಜ್ ಅಂದ್ರೆ ಏನು? ಲೈಕ್ ವಿಲ್ ಪಿಕ್ ಅಪ್ ಸಮ್ ಸಿನಾನಿಮ್ಸ್ ಅಂಡ್ ಡೀಪರ್ ಮೀನಿಂಗ್ ಆಫ್ ವಾಟ್ ನಾಲೆಡ್ಜ್ ಇಸ್. ಜ್ಞಾನ. ಜ್ಞಾನ ಅಂದ್ರೆ ಏನು? ಜ್ಞಾನದಿಂದ ನಮ್ಗೆ ಏನ್ ಬರುತ್ತೆ? ಧೈರ್ಯ ಬರುತ್ತೆ, ಹೌದಾ ಇಲ್ವೋ? ಹ್ಮ್ ಜ್ಞಾನದಿಂದ ನಾವು ಸತ್ಯವಾಗಿ ನುಡಿಬಹುದು. ಸತ್ಯವಾದ ಜ್ಞಾನ ನಮ್ಮಲ್ಲಿದ್ದರೆ ಸತ್ಯವಾಗಿ ನಾವು ಸತ್ಯತೆಯಲ್ಲೇ ಇರ್ಬೋದು, ಹೌದೋ ಇಲ್ವೋ? ಸೊ ಜ್ಞಾನ ನಮ್ಗೆ ಗಂಭೀರತೆ ಕೊಡುತ್ತೆ. ಎಮ್ ಐ ರೈಟ್? ಆಮೇಲೆ ಜ್ಞಾನ ನಮ್ಗೆ ತ್ರಿಕಾಲದರ್ಶಿಯನ್ನಾಗಿ ಮಾಡುತ್ತೆ. ವಿ ಕ್ಯಾನ್ ಮೇಕ್ ಔಟ್ ದ ಪಾಸ್ಟ್, ಪ್ರೆಸೆಂಟ್ ಅಂಡ್ ದ ಫ್ಯೂಚರ್ ಬೈ ಹ್ಯಾವಿಂಗ್ ದಿಸ್ ನಾಲೆಡ್ಜ್, ಹೌದಾ ಇಲ್ವಾ? ಸೊ ದೆನ್ ವಿ ಹ್ಯಾವ್ ಸಮದೃಷ್ಟಿ. ಸೊ ಎಲ್ಲರ ಜೊತೆ ನಮ್ಮ ದೃಷ್ಟಿ ಸಮವಾಗಿರುತ್ತೆ ಬೈ ನಾಲೆಡ್ಜ್. ಓಕೆ. ಸೊ ದಿಸ್ ಇಸ್ ಡೆಸಿಫರಿಂಗ್ ವಾಟ್ ಜ್ಞಾನ ಇಸ್, ಅಥವಾ ಜ್ಞಾನದ ಸೂಕ್ಷ್ಮವಾದ ಅರ್ಥಗಳು. ನಾವು ಕಮಿಂಗ್ ಆನ್ ಟು ಪವಿತ್ರತೆ. ಪವಿತ್ರತೆ ಅಂದ್ರೆ ಏನು? ಸತ್ಯತೆ, ಹೌದಾ ಇಲ್ವೋ? ಸ್ಪೀಕಿಂಗ್ ದ ಟ್ರೂತ್, ಇಂಟಿಗ್ರಿಟಿ ವಿತ್ ಮೈ ಥಾಟ್ಸ್, ವರ್ಡ್ಸ್ ಅಂಡ್ ಆಕ್ಷನ್ಸ್, ಹೌದಾ? ಯಾ. ದೆನ್ ಸಭ್ಯತೆ. ಪವಿತ್ರತೆ ಅಂದ್ರೆ ಸಭ್ಯತೆ. ಪವಿತ್ರತೆ ಅಂದ್ರೆ ದಿವ್ಯತೆ, ದಿವ್ಯವಾಗಿರುವುದು, ದಿವ್ಯತೆ. ಅಂಡ್ ಪವಿತ್ರತೆ ಮೀನ್ಸ್ ಸ್ವಚ್ಛತೆ, ಕ್ಲೀನ್ಲಿನೆಸ್, ಕ್ಲಾರಿಟಿ. ಕ್ಲಾರಿಟಿ ಇನ್ ಎವ್ರಿಥಿಂಗ್, ಕ್ಲಾರಿಟಿ ಇನ್ ಸ್ಪೀಚ್. ಓಕೆ. ಪವಿತ್ರತೆ ಅಂದ್ರೆ ರಾಯಲ್ಟಿ. ಸೊ ಪವಿತ್ರತೆ ಮೀನ್ಸ್ being royal. You know who you are, so you are absolutely royal, right? ಸೊ ಪವಿತ್ರತೆ ಅಂದ್ರೆ ಆತ್ಮೀಕತೆ. ಓಕೆ. ಸೊ ದೀಸ್ ಆರ್ ದ ಏನಂತಾರೆ ಸೂಕ್ಷ್ಮವಾದ ಮೀನಿಂಗ್ಸ್ ಆಫ್ ಪವಿತ್ರತೆ. ನಾವು ಕಮಿಂಗ್ ಆನ್ ಟು ಶಾಂತಿ, ದಟ್ ಇಸ್ ಪೀಸ್. ಶಾಂತಿ ಅಂದ್ರೆ ನಮಗೆ ಏನ್ ಕೊಡುತ್ತೆ? ಶಾಂತಿಯಿಂದ ನಮ್ಮಲ್ಲಿ ಅಂತರ್ಮುಖತೆ ಡೆವಲಪ್ ಆಗುತ್ತೆ, ಹೌದಾ ಇಲ್ವೋ? ಅಂತರ್ಮುಖತೆಯಿಂದ ಸೈಲೆನ್ಸ್ ಡೆವಲಪ್ ಆಗುತ್ತೆ. ಇದರಿಂದ ವೈರಾಗ್ಯ. ನಾವು ಸಂಪೂರ್ಣವಾಗಿ ಅಹಿಂಸಾ ಪ್ರವೃತ್ತಿ ಉಳ್ಳವರಾಗ್ತೀವಿ. ಅಹಿಂಸೆಯನ್ನ ನಾವು ಗಟ್ಟಿಯಾಗಿ ಹಿಡಿತೀವಿ. ಅಹಿಂಸೆ. ಅಹಿಂಸೆಯಿಂದ ನಮ್ಗೆ ಶಾಂತಿ ಸಿಗುತ್ತಾ ಇಲ್ವಾ? ವಿ ವಿಲ್ ಬಿ ಅಬ್ಸಲ್ಯೂಟ್ಲಿ ಸೈಲೆಂಟ್. ಏಕಾಂತ ಪ್ರಿಯರಾಗ್ತೀವಿ ಶಾಂತಿ ಇದ್ರೆ. ಶಾಂತಿ ಇದ್ರೆ ಒಬ್ರೇ ಇರ್ಲಿಕ್ಕೆ ಇಷ್ಟಪಡ್ತೀವಿ ತಾನೆ, ನಮ್ಮಷ್ಟಕ್ಕೆ ನಾವೇ. ಹ್ಮ್ ಎಲ್ಲಿ ನಮ್ಮಲ್ಲಿ ಶಾಂತಿ ಇರಲ್ಲ, ಆವಾಗ ವಿ ವಾಂಟ್ ಕಂಪನಿ, ವಿ ವಾಂಟ್ ಸಮ್ ಒನ್, ವಿ ವಾಂಟ್ ಟು ಸ್ಪೀಕ್ ಟು ಸಮ್ ಒನ್, ವಿ ವಾಂಟ್ ಕಂಪನಿ, ವಿ ವಾಂಟ್ ಟು ಏನಂತಾರೆ, ವಿ ವಾಂಟ್ ಟು ಗಿವ್ ಔಟ್ ಅವರ್ ವಾಟ್ ಎವರ್ ಇಟ್ ಇಸ್, ಪ್ರಾಬ್ಲಮ್ಸ್ ಆಗಲಿ, ಅಥವಾ ವಿ ವಾಂಟ್ ಟು ಟಾಕ್ ಟು ಸಮ್ ಒನ್. ಸೊ ಇಫ್ ದೆರ್ ಇಸ್ ಅಬ್ಸಲ್ಯೂಟ್ ಪೀಸ್ ಇನ್ ಅಸ್, ವಿದಿನ್ ಅಸ್, ಸೈಲೆನ್ಸ್ ವಿದಿನ್ ಅಸ್, ಸೊ ಇವೆಲ್ಲ ಯಾವುದು ಬೇಡ. ನಾವು ಏಕಾಂತ ಪ್ರಿಯರಾಗ್ತೀವಿ. ವಿ ವಾಂಟ್ ಟು ಬಿ ಜಸ್ಟ್ ಸೈಲೆಂಟ್, ನಮ್ಮಷ್ಟಕ್ಕೆ ನಾವು ಇರ್ತೀವಿ. ಸೊ ದ್ಯಾಟ್ ಈಸ್ ವೈ ದೀಸ್ ಯೋಗೀಸ್ ಆ್ಯಂಡ್ ದ ಋಷೀಸ್, ಅವರು ಒಬ್ಬೊಬ್ಬರೇ ಇರ್ತಾರೆ, ಶಾಂತ ಪ್ರಿಯ, ಏಕಾಂತ ಪ್ರಿಯ. ಅವರು ಮತ್ತೆ ಪರಮಾತ್ಮ ಅಷ್ಟೇ, ನೋ ಒನ್ ಎಲ್ಸ್. ಓಕೆ. ನೆಕ್ಸ್ಟ್ ಕಮಿಂಗ್ ಆನ್ ಟು ಶಾಂತಿ ಆದ ನಂತರ ಸುಖ. ಸುಖ ಅಂದ್ರೆ ಏನು? ಹಾನೆಸ್ಟಿ. ಸುಖ ಅಂದ್ರೆ ಏನು? ಪರೋಪಕಾರದಲ್ಲಿ ನಮಗೆ ಸುಖ ಸಿಗತ್ತೆ, ಹೌದಾ ಇಲ್ವೋ? ಖುಷಿ ಸಿಗತ್ತೆ ಇಲ್ವೋ ಯಾರಿಗಾದ್ರೂ ಹೆಲ್ಪ್ ಮಾಡಿದಾಗ? ಉದಾರತೆ ನಮ್ಮಲ್ಲಿ ಡೆವಲಪ್ ಆಗತ್ತೆ ಸುಖದಿಂದ. ದೆನ್ ವಿ ಬಿಕಮ್ ಆಜ್ಞಾಕಾರಿ. ಸೊ ಸುಖ ಯಾವಾಗ ನಮ್ಮಲ್ಲಿ ಇರುತ್ತೆ? ಸೊ ನಮ್ಮನ್ನ ನಾವು ಆಳ್ಕೋಬಹುದು, ಅಥವಾ ನಮ್ಮ ಇಂದ್ರಿಯಗಳನ್ನ, ಸ್ವರಾಜ್ಯವನ್ನ ನಾವೇ ಕಂಟ್ರೋಲ್ ಮಾಡಬಹುದು, ಅಥವಾ ಆಳಬಹುದು, ಅಥವಾ ಚಾನಲೈಸ್ ಮಾಡಬಹುದು. ಸೊ ಸುಖ ಇದ್ದರೆ ನಮ್ಮಲ್ಲಿ ಸಂಪನ್ನತೆ ಇರುತ್ತೆ, ಹೌದಾ ಇಲ್ವೋ? ಸಂಪನ್ನತೆ. ಸುಖ ಮೀನ್ಸ್ ಪ್ರಾಸ್ಪೆರಿಟಿ. ಸುಖ ಯಾವಾಗ ಸಿಗತ್ತೆ ನಮ್ಗೆ? ವೆನ್ ವಿ ಆರ್ ಇನ್ ಗಿವಿಂಗ್ ಮೋಡ್, ದಾತಾಪನ್ ಅಂತೀವಿ ಹಿಂದಿಯಲ್ಲಿ, ಅಥವಾ ಎಲ್ಲರಿಗೆ ಕೊಡುವವರಾಗಿದ್ದಾಗ. ಈಗ ಫಾರ್ ಎಕ್ಸಾಂಪಲ್, ನೀವು ಎಲ್ಲರಿಗೂ ಶಾಂತಿ ಕೊಡಿ, ಪ್ರೀತಿ ಕೊಡಿ, ಖುಷಿ ಕೊಡಿ, ಆನಂದ ಕೊಡಿ. ಓಕೆ. ಸೊ ಕೊಟ್ಟಾಗ ನಿಮ್ಗೂ ಅದು ಖುಷಿ ಸಿಗತ್ತೆ, ಅವ್ರಿಗೂ ಖುಷಿ ಸಿಗತ್ತೆ. ನೆಕ್ಸ್ಟ್ ಕಮಿಂಗ್ ಆನ್, ವಿಲ್ ಡಿಸಿಫರ್ ದ ಮೀನಿಂಗ್ ಆಫ್ ವಾಟ್ ಲವ್ ಇಸ್. ವಿ ಹ್ಯಾವ್ ಟೋಲ್ಡ್ ಅರ್ಲಿಯರ್, ಲವ್ ಅಂದ್ರೆ ಏನು? ಅನ್ಕಂಡೀಷನಲ್ ಟ್ರಸ್ಟ್, ಅನ್ಕಂಡೀಷನಲ್ ಫಾರ್ಗಿವ್ನೆಸ್, unconditional acceptance, unconditional respect. So you know the meaning of love now? Everyone knows the meaning of love. Now ಅದರದ್ದು ಸೂಕ್ಷ್ಮವಾದ ಅರ್ಥಕ್ಕೆ ಹೋಗೋಣ.
ಪ್ರೇಮ ಹೇಗೆ ತೋರಿಸ್ಲಿಕ್ಕಾಗತ್ತೆ? ನಮ್ರತೆ ಇರುವುದೇ ಪ್ರೇಮ. ನಮ್ರವಾಗಿರುವುದು, ನಮ್ರತೆಯಿಂದ ಇರುವುದು, ನಮ್ಮ ವಾಯ್ಸಲ್ಲಿ, ನಮ್ಮ ಬಿಹೇವಿಯರಲ್ಲಿ ಮಧುರತೆ, ಮಧುರವಾಗಿರುವುದು. ಆಮೇಲೆ ಯಾರು ಲೈಕ್ ಹೂಎವರ್ ಎಕ್ಸ್ಪ್ರೆಸಸ್ ಲವ್, ಎಕ್ಸ್ಪ್ರೆಸಸ್ ಕಂಪ್ಯಾಷನ್, ಸೊ ಅವರು ಸಂತುಷ್ಟವಾಗಿರ್ತಾರೆ. ಚೆಕ್ ಮಾಡಿ ನೋಡಿ. ಅವರಲ್ಲಿ ಸಮರ್ಪಣತೆ ಇದೆ. ಈಗ ಭಗವಂತನಲ್ಲಿ ಸಂಪೂರ್ಣವಾಗಿ ಪ್ರೇಮ ನಮ್ಮಲ್ಲಿ ಇದ್ರೆ, ಸೊ ಸಮರ್ಪಣಾ ಭಾವನೆ ಇರುತ್ತೆ, ಸಮರ್ಪಣಾ ಭಾವ ಇರುತ್ತೆ. ಸೊ ಸಹನಶೀಲತೆ ಡೆವಲಪ್ ಆಗುತ್ತೆ ನಮ್ಮಲ್ಲಿ ಪ್ರೇಮ ಇದ್ದರೆ. ಪೇಷನ್ಸ್ ಆಟೋಮ್ಯಾಟಿಕ್ಲಿ ಡೆವಲಪ್ಸ್. ಆಮೇಲೆ ಇಫ್ ಯು ಆರ್ ಇನ್ ಲವ್ ವಿತ್ ಪರಮಾತ್ಮ ಆರ್ ಎನಿ ಒನ್, ದೇರ್ ವೋಂಟ್ ಬಿ ಎನಿ ಈಗೋ ಎಟ್ ಆಲ್. ಅಹಂಕಾರ ಇರುವುದಿಲ್ಲ, ನಿರಹಂಕಾರಿತನ ಇರುತ್ತೆ. ಸೊ ದಿಸ್ ಈಸ್ ದ ಸೂಕ್ಷ್ಮ ಮೀನಿಂಗ್ ಆಫ್ ವಾಟ್ ಪ್ರೇಮ ಇಸ್, love is. Okay, next coming on to Ananda. ಆನಂದ ಅಂದ್ರೆ ಟೋಟಲಿ ಅಲೂಫ್. ಆನಂದ, ಬ್ಲಿಸ್ಫುಲ್ ಆಗಿರ್ತೀವಿ. ಆನಂದದಲ್ಲಿದ್ದಾಗ ನಾವು ಹೇಗಿರ್ತೀವಿ? ಸಾಕ್ಷಿ ದೃಷ್ಟವಾಗಿರ್ತೀವಿ. ಈಗ ಪರಮಾತ್ಮ ಆನಂದ ಸ್ವರೂಪನಾಗಿದ್ದಾನೆ. ಸೊ ಅದಕ್ಕೆ ಆತ ಸಾಕ್ಷಿ ದೃಷ್ಟ. ಸಾಕ್ಷಿ ಅಂದ್ರೆ ಸಾಕ್ಷಿ, ಯಾವಾಗಲೂ ಸಾಕ್ಷಿ ಸ್ವಭಾವದಲ್ಲಿರ್ತಾನೆ, ಸಾಕ್ಷಿಯಾಗಿರ್ತಾನೆ. ಯಾವುದ್ರಲ್ಲೂ ಇನ್ವಾಲ್ವ್ ಆಗೋದಿಲ್ಲ. ಸೊ ಎಲ್ಲವನ್ನ ಸಾಕ್ಷಿಯಾಗಿ ನೋಡ್ತಾ ಇರ್ತಾನೆ. ಅಂಡ್ ಆನಂದದಲ್ಲಿದ್ದವನು ಹಿ ವಿಲ್ ಬಿ ವಿತ್ ಎವ್ರಿ ಒನ್. ಎಲ್ಲರ ಜೊತೆನೂ ಒಂದೇ ತರ ಬಿಹೇವ್ ಮಾಡ್ತಾನೆ, ಎಲ್ಲರನ್ನು ಒಂದೇ ರೀತಿಯಲ್ಲಿ ಟ್ರೀಟ್ ಮಾಡ್ತಾನೆ. ಆನಂದದಲ್ಲಿರೋವನು ಶುಭ ಚಿಂತಕನಾಗಿರ್ತಾನೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವದಿಸ್ತಾ ಇರ್ತಾನೆ. ಎಲ್ಲರ ಬಗ್ಗೆನೂ ಒಳ್ಳೆ ಭಾವನೆ ಇರುತ್ತೆ ಅವನಿಗೆ, ಶುಭ ಭಾವನೆ ಇರುತ್ತೆ. ಅವನ ಕಾಮನೆಗಳು ಸಹ ಶುಭವಾಗಿರುತ್ತೆ. ಮತ್ತೆ ಅವನು ನಿಮಿತ್ತ ಭಾವದಲ್ಲಿರ್ತಾನೆ. ಆನಂದದಲ್ಲಿರುವವನು ನಿಮಿತ್ತ ಭಾವನೆಯಲ್ಲಿರ್ತಾನೆ. ನಾನು ಇನ್ಸ್ಟ್ರೂಮೆಂಟ್, ಐ ಆಮ್ ನಾಟ್ ದ ಡೂವರ್, ಪರಮಾತ್ಮ ಇಸ್ ದ ಡೂವರ್, ಐ ಆಮ್ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್ ಅಂತ ಇರ್ತಾನೆ. ಆನಂದದಲ್ಲಿರುವವನು ಯಾವಾಗಲೂ ಸ್ಮೈಲಿಂಗ್ ಆಗಿರ್ತಾನೆ, ಚಿಯರ್ಫುಲ್ ಆಗಿರ್ತಾನೆ. ಈಗ ಇಲ್ಲಿ ಯಾರ್ಯಾರು ಆನಂದದಲ್ಲಿದ್ದೀರಾ? ಮುಖ ನೋಡೋಣ. ವಾಟ್ ಈಸ್ ಇಟ್? ಎಲ್ಲರೂ ಮುಖಗಳು ಆನಂದವಾಗಿದೆಯಾ? ಕೆಲವರು ಬರೀ ಆಡಿಯೋ ಮಾತ್ರ ಇದೆ, ಆಡಿಯೋದಲ್ಲಿ ಮುಖ ಕಾಣೋದಿಲ್ಲ. ವಿಡಿಯೋದಲ್ಲಿ ಇದ್ದೀರಾ? ಓಕೆ. ಕೆಲವರು ಅಂತ ಇದ್ದಾರೆ, ಕೆಲವರು ಊಟ ಮಾಡದೇ ಇದ್ದಂಗಿದ್ದಾರೆ. ಊಟ ಮಾಡಿ, ಫಸ್ಟ್ ಊಟ ಮಾಡಿ. ಆನಂದದಲ್ಲಿ ಇದ್ದವರು ಊಟ. ಓಕೆ, ಆಲ್ ಆಫ್ ಯು ಹ್ಯಾವ್ ಕಮ್ ಇನ್ ಆನ್ ವಿಡಿಯೋ ನೌ. ಓಕೆ, ಸೊ ಆಲ್ ಆರ್ ಹ್ಯಾಪಿ ದಟ್. ಫೈನ್, ವೆರಿ ಗುಡ್. ಓಕೆ ದೇವ್ರೆ, ಗುಡ್ ಗುಡ್ ಗುಡ್. ಓಕೆ, ದೇರ್ ಆರ್ ಸಿಮ್. ಎನಿವೆ, ಆನಂದವಾಗಿದ್ದವರು ಹರ್ಷಿತ್ ಮುಖತ, ಯಾವಾಗಲೂ ಸ್ಮೈಲಿಂಗ್ ಆಗಿರ್ತಾರೆ. ಸೊ ಆರ್ ಯು ಸ್ಮೈಲಿಂಗ್ ಆಲ್ವೇಸ್? ಓನ್ಲಿ ಆನ್ ಝೂಮ್ ಆರ್ ಓನ್ಲಿ ಇನ್ ಫ್ರಂಟ್ ಆಫ್ ಕ್ಯಾಮೆರಾ ಆರ್ ಅಟ್ ಹೋಮ್ ಆಲ್ಸೋ? ನೌ ದಿಸ್ ಇಸ್ ದ ಕ್ವಶನ್. ನಿಮ್ಮ ಮನೆಗಳ ಅಡ್ರೆಸ್ಗಳನ್ನ ನನಗೆ ದಯವಿಟ್ಟು ಪೋಸ್ಟ್ ಮಾಡಿ. ಫ್ಲಾಶ್ ವಿಸಿಟ್ ಕೊಡ್ತೀನಿ, ನಾಟ್ ಏನಂತಾರೆ ಅದಕ್ಕೆ, ಹೇಳಿ ಎಲ್ಲ ವಿಸಿಟ್ ಕೊಡೋದಿಲ್ಲ, ಫ್ಲಾಶ್ ಆಗಿ ವಿಸಿಟ್ ಕೊಡ್ತೀನಿ. ಸೊ ಅವಾಗ ನಿಮ್ಮ ಮನೆ ಚಿಯರ್ಫುಲ್ ಆಗಿದೆಯಾ, ಮನಸ್ಸು ಚಿಯರ್ಫುಲ್ ಆಗಿದೆಯಾ ಅಂತ ಚೆಕ್ ಮಾಡೋಣ. Shall we do it? Yeah, no answer, Baba. Okay, sir. Okay, thank you, thank you, thank you. So, okay, but ಮನೆ ಅಡ್ರೆಸ್ ಕೊಡದೆ ಎನಿ ಟೈಮ್ ಅಂದ್ರೆ ನಾನು ಎಲ್ಲಿ ಅಂತ ಹುಡುಕೊಂಡು ಹೋಗ್ಲಿ? ಯು ಆರ್ ಫ್ರಮ್ ಸೌತ್ ಬ್ಯಾಂಗ್ಳೂರ್. ನಾವು ಸೌತ್ ಬ್ಯಾಂಗ್ಳೂರ್ ಹೋಗ್ಬಿಟ್ಟು ನಿಮ್ಮ ಹೆಸರೇನಮ್ಮ? ಸುಜಯ. ಸೊ ಐ ಹ್ಯಾವ್ ಟು ಗೋ ಟು ಸೌತ್ ಬ್ಯಾಂಗ್ಳೂರ್ ಅಂಡ್ ಸ್ಟಾರ್ಟ್ ಸ್ಕ್ರೀಮಿಂಗ್ ಸುಜಯ ಅಕ್ಕ ಅಂತ. ದೆನ್ ಸುಜಯ ಅಕ್ಕ ವಿಲ್ ಕಮ್ ಔಟ್. No, that is the address. Okay, okay. Next, important, the most important, ಶಕ್ತಿ, ಪವರ್. ಈಗ ಶಕ್ತಿಶಾಲಿ ಯಾರನ್ನ ಕರಿತೀವಿ? Now we discover what Shakti is. So I am being speaking about Shakti. Shakti doesn't mean that you can overpower someone or something. ಶಕ್ತಿಯ ನಿಜವಾದ ಮೀನಿಂಗ್ ಏನು? ಶಕ್ತಿ ಅಂದ್ರೆ ನಿರ್ಭಯತೆ. ಫಸ್ಟ್ ಥಿಂಗ್, ನನ್ನಲ್ಲಿ ಶಕ್ತಿ ಇದೆ ಅಂದ್ರೆ ನಾನು ಸಂಪೂರ್ಣವಾಗಿ ನಿರ್ಭಯನಾಗಿರ್ತೀನಿ. ನೆನ್ಪಿಟ್ಕೊಳ್ಳಿ, ಶಕ್ತಿ ನನ್ನಲ್ಲಿ ಇದೆ ಅಂದ್ರೆ ನನ್ನಲ್ಲಿ ದೃಢತೆ ಇರುತ್ತೆ, ದೃಢತೆ ಇರುತ್ತೆ. ಶಕ್ತಿ ನನ್ನಲ್ಲಿ ಇದೆ ಅಂದ್ರೆ ಸಾಹಸಕ್ಕೆ, ಯಾವುದೇ ಇದಕ್ಕೆ ಕೈ ಹಾಕ್ತೀನಿ.
ನನ್ನಲ್ಲಿ ಶಕ್ತಿ ಇದ್ದರೆ ಏಕಾಗ್ರತೆ ನನ್ನಲ್ಲಿ ಇರುತ್ತೆ. ಶಕ್ತಿ ಇದ್ದರೆ ಕ್ಷಮಾಶೀಲತೆ ಇರುತ್ತೆ. ಓಕೆ, ಸೊ ಗಾಟ್ ಇಟ್. ಶಕ್ತಿ ಅಂದ್ರೆ ಏನು ಅಂತ. ಸೊ ಎಲ್ಲರಿಗೂ ಅಷ್ಟಶಕ್ತಿ ಬಗ್ಗೆ ಹೇಳಿದ್ದೀನಿ, ಹೌದಾ ಇಲ್ವೋ? ಸೊ ಎಲ್ಲರಿಗೂ ಗೊತ್ತಿದೆ ತಾನೆ, ಯು ಹ್ಯಾವ್ ಇಟ್. ಇಫ್ ಯು ಗೋ ಬ್ಯಾಕ್ ಇನ್ ಯುವರ್ ಆತ್ಮ ಅಥವಾ ಪರಮಾತ್ಮನ ಇದರಲ್ಲಿ ಎಲ್ಲ ಅಷ್ಟಶಕ್ತಿಗಳನ್ನು ನಾನು ಹೇಳಿದ್ದೀನಿ. ವಾಟ್ ಆರ್ ದೋಸ್ ಅಷ್ಟಶಕ್ತಿ ಅಂತ. ಸೊ ಎನಿವೇ, ದಿಸ್ ನ್ಯೂಮರಿಕ್ 7 ಆದ್ಮೇಲೆ ಅಗೇನ್ ಐ ವಿಲ್ ಬಿ ಫೋಕಸಿಂಗ್ ಆನ್ ದ ಅಷ್ಟಶಕ್ತಿಸ್. ಸೊ ಅಲ್ಲಿ ಅಷ್ಟಶಕ್ತಿಗೆ ಬಂದಾಗ ಐ ವಿಲ್ ಸ್ಲೈಟ್ಲಿ ಗೋ ಇನ್ ಡೀಟೇಲ್ ಅಬೌಟ್ ದ ಅಷ್ಟಶಕ್ತಿಸ್. ಓಕೆ, ಈಗ ನ್ಯೂಮರಿಕ್ 7 ಇರೋದ್ರಿಂದ ಇಲ್ಲಿ ವಿಲ್ ಕನ್ಸಿಡರ್ ಓನ್ಲಿ ದ 7. ಯಾವ್ಯಾವ್ದು 7 ಇದೆ, 7 ವ್ಯಾಲ್ಯೂಸ್ ಹೇಳಿದ್ದೀನಿ. ಈಗ 7 ಚಕ್ರಗಳು ನಮ್ಮ ಶರೀರದಲ್ಲಿದೆ, ಹೌದಾ ಇಲ್ವೋ? ಈ 7 ಚಕ್ರಗಳನ್ನ we have to activate so that not only the chakras are healthy, but the systems of my body or of our body is directly connected with those chakras, and those systems stay healthy. Systems healthy ಆಗಿದ್ದಾಗ the body on the whole becomes healthy. So ಇಲ್ಲಿ ಇನ್ನೊಂದು 2 more important things I would like to tell you here. See, there is a meditation for us to go to heaven. That is a simple meditation. ಆ ಮೆಡಿಟೇಷನ್ ಇನ್ ಪ್ರೊಸೀಜರ್ ಹೇಳ್ತೀನಿ. ಎನಿವೆ ವಿಲ್ ಬಿ ಡೂಯಿಂಗ್ ದಟ್ ಮೆಡಿಟೇಷನ್. ಸೊ ಮಾಡಿಸ್ತೀನಿ ಆ ಮೆಡಿಟೇಷನ್, ಬಟ್ ಐ ವಿಲ್ ಟೆಲ್ ಯು ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್ ದಟ್ ಮೆಡಿಟೇಷನ್. ಸೊ ಬೋರ್ಡು 7 ಸ್ಟೆಪ್ಸ್ ಟು ಹೆವನ್. ಅಥವಾ ನೀವು ಈಗ ಇಲ್ಲಿ ನೋಡಿದಿರ ನಿಮ್ಮ ತಿರುಪತಿಯಲ್ಲಿ, ತಿರುಪತಿಯಲ್ಲಿ ದೇರ್ ಆರ್ 7 ಡೋರ್ಸ್. ಸೊ ದೀಸ್ 7 ಡೋರ್ಸ್ ಏನ್ ಹೇಳತ್ತೆ, ವಾಟ್ ಈಸ್ ದ ಪ್ರತೀಕ ಆ 7 ಬಾಗಿಲಿಂದು? ಏನಮ್ಮ? ಐ ಆಮ್ ಮ್ಯೂಟಿಂಗ್ ಆಲ್. ಮ್ಯೂಟ್ ಮಾಡಿದ್ದೀನಿ, ಎಲ್ಲರನ್ನು ಮ್ಯೂಟ್ ಮಾಡಿದೆ. ಸೊ 7 ಗೇಟ್ಸ್ ಟು ಹೆವನ್. ಸೊ ಮೊದಲನೇ ಗೇಟ್ ಇಸ್ ಕಾಮಜೀತ, ವಿನ್ ಅವರ್ ಡಿಸೈರ್ಸ್. ಸೊ ವಿನ್ ಅವರ್ ಡಿಸೈರ್ಸ್, ಕಾಮಜೀತ್. ಸೊ ಮೊದಲನೇ ಬಾಗಿಲು. ಇಫ್ ಯು ಆರ್ ಕಾಮಜೀತ್, if you have won our desires, then this ಬಾಗಿಲು ಈಸಿಯಾಗಿ ಓಪನ್ ಆಗುತ್ತೆ. ಸೊ ಕಾಮಜೀತ ಆಗ್ಬೇಕಂದ್ರೆ ಒಂದು ಸ್ಲೋಗನ್ ಅನ್ನ ಬರ್ಕೊಳ್ಳಿ, ಇಚ್ಛಾ ಮಾತ್ರಂ ಅವಿದ್ಯಾ. ದೇವಿ ದೇವತೆಗಳು ಈ ಒಂದು ಗುಣ ಇಂಪಾರ್ಟೆಂಟ್. ದೇವಿ ದೇವತೆಗಳಲ್ಲಿ ಯಾವುದು? ಇಚ್ಛಾ ಮಾತ್ರಂ ಅವಿದ್ಯಾ. ಅಂದ್ರೆ ಇಚ್ಛೆ ಅನ್ನೋ ಶಬ್ದ ಅವ್ರ ಡಿಕ್ಷನರಿಯಲ್ಲೇ ಇರಬಾರ್ದು. ನಿಮ್ಮಲ್ಲಿ ಇದೆಯಾ? ಚೆಕ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಇದೆ ಅಂತಂದ್ರೆ ಕ್ಯಾನ್ ವಿ ಬಿಕಮ್ ದೇವಿ ದೇವತಾ? ಚೆಕ್ ಮಾಡ್ಕೊಳ್ಳಿ. ದೇವಿ ದೇವತೆಗಳಲ್ಲಿ ಇಚ್ಛೆ ಅನ್ನುವ ಶಬ್ದವೇ ಇಲ್ಲ, ವಾಂಟ್ ಅನ್ನೋ ಶಬ್ದ ಇಲ್ಲ. ಅವರು ಸಂಪೂರ್ಣವಾಗಿ ಸಂಪನ್ನರಾಗಿ, ಸಂತೃಪ್ತರಾಗಿ, ಸಮೃದ್ಧರಾಗಿ ಇರ್ತಾರೆ. ದೇ ಆರ್ ಕಂಪ್ಲೀಟ್ ಇನ್ ಆಲ್ ಆಸ್ಪೆಕ್ಟ್ಸ್. ಸೊ ದೇವಿ ದೇವತೆಗಳು ಶುಡ್ ಬಿ ಕಂಪ್ಲೀಟ್. ಎಸ್ ಆರ್ ನೋ? ನಾವು ಕಾಮಜೀತ ಆಗ್ಬೇಕಂದ್ರೆ ನಾವು ಸಂಪೂರ್ಣವಾಗಿ ನಿರಾಕಾರಿ ಆಗ್ಬೇಕು. ವಿ ಶುಡ್ ಬಿ ಬಾಡಿಲೆಸ್. ದಿಸ್ ಇಸ್ ದ ಫಸ್ಟ್ ಗೇಟ್, ಕಾಮಜೀತ್. ಅಂದ್ರೆ ಕಾಮನೆಗಳನ್ನ ಜಯಿಸಿದ್ದವನು. ಸೊ ಕಾಮನೆಗಳು ಇನ್ನೂ ಇದೆ ಅಂತ ಅರ್ಥ. ದಟ್ ಮೀನ್ಸ್ ವಿ ಹ್ಯಾವ್ ನಾಟ್ ಒನ್ ಎಟ್. ಕಾಮನೆಗಳು ಯಾವುದು ನಮ್ಮಲ್ಲಿ ಇರಕೂಡದು. ಸೊ ದಟ್ ಇಸ್ ದ ಫಸ್ಟ್ ಒನ್. ಎರಡನೇ ಗೇಟ್, ಓಕೆ, ಇಚ್ಛಾ ಮಾತ್ರಂ ಅವಿದ್ಯಾ. ಇಚ್ಛೆ ಅನ್ನೋ ಶಬ್ದನೇ ನಮ್ಮ ಡೈರೆಕ್ಟರಿಯಲ್ಲಿ, ಡಿಕ್ಷನರಿಯಲ್ಲಿ ಇರಬಾರ್ದು. ಓಕೆ, ಇಚ್ಛಾ ಮಾತ್ರಂ ಅವಿದ್ಯಾ. ಅದನ್ನ ಬೇಕಾದ್ರೆ ನೀವು ಒಂದು ಕೆಲಸ ಮಾಡಿ, ನಿಮ್ಮ ವಾಲ್ ಮೇಲೆ ಅಥವಾ ಎಲ್ಲಾದ್ರೂ ಬರ್ಕೊಂಬಿಡಿ. ಅವಾಗ ಅದನ್ನ ನೋಡಿದಾಗೆಲ್ಲ ಯಾವ ಇಚ್ಛೆನೂ ಮನ್ಸಿಗೆ ಬರೋದಿಲ್ಲ, ಯಾಕಂದ್ರೆ ಇಚ್ಛೆ ಅನ್ನೋ ಶಬ್ದ ನಮ್ಮಲ್ಲಿಲ್ಲ. ನೆಕ್ಸ್ಟ್, ಕ್ರೋಧಜೀತ, ವಿನ್ ಓವರ್ ಆಂಗರ್. ಟು ವಿನ್ ಓವರ್ ಆಂಗರ್ ವಿ ಶುಡ್ ಬಿ ಈಗೋಲೆಸ್. ಯಾವಾಗ ನಮಗೆ ಕೋಪ ಬರುತ್ತೆ? ನಮ್ಮಲ್ಲಿ ಅಹಂಕಾರ ಇದ್ದಾಗ ಮಾತ್ರ ನಮಗೆ ಕೋಪ ಬರುತ್ತೆ. ನಮ್ಗೆ ಏನ್ ಬೇಕು ಅದು ಸಾಧಿಸ್ಲಿಲ್ಲ, ಏನ್ ಬೇಕು ಅದು ಸಿಕ್ಕಿಲ್ಲ, ಏನ್ ಬೇಕು ಅದು ದಕ್ಕಲಿಲ್ಲ ಅಂದಾಗ ಕೋಪ ಬರುತ್ತೆ. ನಾವು ಹೇಳ್ದಂಗೆ ಒಬ್ರು ಕೇಳಲಿಲ್ಲ ಅಂದಾಗ ಕೋಪ ಬರುತ್ತೆ. ಸೊ ಆ ಒಂದು ಆಸೆ ಸಹ ನಮ್ಮಲ್ಲಿ ಇರಕೂಡದು. ವಿ ಶುಡ್ ನೆವರ್ ಎವರ್ ಗೆಟ್ ಆಂಗ್ರಿ ಆನ್ ಎನಿ ಒನ್. ಕ್ರೋಧಜೀತ ಎರಡನೇ ಗೇಟ್. ಮೂರನೇ ಗೇಟ್ ಲೋಭಜೀತ್. ಲೋಭ ಮೀನ್ಸ್ ಗ್ರೀಡಿನೆಸ್.
ಸೊ ಗ್ರೀಡಿನೆಸ್ ಇನ್ ವಿಜಯ ಆಗ್ಬೇಕು ಅಂದ್ರೆ ಈ ಒಂದು 3ನೇ ಗೇಟ್ ಓಪನ್ ಆಗಬೇಕಂದ್ರೆ ಐ ಶುಡ್ ಬಿ ದ ವಿನ್ನರ್ ಆಫ್ ಗ್ರೀಡಿನೆಸ್. ಅಂದ್ರೆ ಗ್ರೀಡಿ ಅನ್ನೋ ಶಬ್ದ ನನ್ನಲ್ಲಿ ಇರಕೂಡದು. ಸೊ ನಿರ್ವಿಕಾರಿಯಾಗಿರ್ಬೇಕು, ನಾನು ಸಂಪೂರ್ಣವಾಗಿ ನಿರ್ವಿಕಾರಿಯಾಗಿರ್ಬೇಕು. ಸೊ ದಟ್ ಈಸ್ ದ 3rd ಗೇಟ್. ಸೊ ಈ 3 ಗೇಟ್ ಈ ಸಂಬಂಧಪಟ್ಟದ್ದು ನಮ್ಮ ಫಿಸಿಕಲ್ಗೆ. ಸೊ ಇಫ್ ಯು ಅಬ್ಸರ್ವ್ ದೀಸ್ 3 ಗೇಟ್ಸ್ and if you observe the 7 chakras which we have, the ಮೊದಲನೇ ಚಕ್ರ ಕಾಮಜೀತ, ಎರಡನೇ ಚಕ್ರ ಸ್ಯಾಕ್ರಲ್ ಚಕ್ರ ಅಥವಾ ಸ್ವಾಧಿಷ್ಠಾನ ಚಕ್ರ ಕ್ರೋಧಜೀತನಾಗಬೇಕು. ಮೂರನೇ ಕ್ರೋಧಜೀತ ಆಗ್ಬೇಕಂದ್ರೆ ನಾನು ಸಂಪೂರ್ಣ ಪವಿತ್ರವಾಗಿದ್ರೆ ಕ್ರೋಧ ಅನ್ನೋ ಶಬ್ದ ನನ್ನಲ್ಲಿರಲ್ಲ. ಲೋಭಜೀತ, and that is pertaining to the ಮಣಿಪೂರಕ ಚಕ್ರ. ಓಕೆ, ನೆಕ್ಸ್ಟ್ ತ್ಯಾಗ, ತಪಸ್ಯ, ಸೇವೆ, ದಟ್ ಈಸ್ ದ 4th ಗೇಟ್ ಓಪನ್ ಆಗ್ಲಿಕ್ಕೆ. ಇಲ್ಲಿ ಅಗೇನ್ ವೆನ್ ಐ ಸ್ಪೀಕ್ ಅಬೌಟ್ ದ ಚಕ್ರ, ಇಟ್ ಈಸ್ ದ ಅನಾಹತ ಚಕ್ರ. ತ್ಯಾಗ ಅಂದ್ರೆ ರಿನನ್ಸಿಯೇಷನ್. ಓಕೆ, ಸೊ ತ್ಯಾಗ, ಏನನ್ನ ತ್ಯಾಗ? ಎಲ್ಲವನ್ನ ವಿ ಹ್ಯಾವ್ ಡಿಸ್ಕಸ್ ಅರ್ಲಿಯರ್. ತ್ಯಾಗ ತನು, ಮನ, ಧನ, ಸಂಬಂಧ, ಸಂಪರ್ಕ, ಸ್ವಪ್ನ ಎಲ್ಲ ತ್ಯಾಗ ಅಷ್ಟೇ. ನನಗೇನು ಇಚ್ಛೆ ಇಲ್ಲ, ಎಲ್ಲವನ್ನ ರಿನೌನ್ಸ್ ಮಾಡಿದ್ದೇನೆ. ತಪಸ್ಸು, ತಪಸ್ಸು ಅಂದ್ರೆ ಕೇವಲ ಒಬ್ಬ ತಂದೆಯನ್ನ ನೆನಪು ಮಾಡುವುದೇ ದೊಡ್ಡ ತಪಸ್ಸು. ನಿಮಗೆ ಮಕ್ಕಳು ನೆನಪಿಗೆ ಬರ್ತಾರಾ? ಬರ್ತಾರೆ. ಹಸ್ಬೆಂಡ್ ನೆನಪಿಗೆ ಬರ್ತಾರಾ? ಬರ್ತಾರೆ. ವೈಫ್ ನೆನಪಿಗೆ ಬರ್ತಾರಾ? ಬರ್ತಾರೆ. ದೇವರ ನೆನಪಿಗೆ ಬರ್ತಾರಾ? ಅವಾಗ ಬರ್ತಾರೆ ಸಾರ್, ಯಾವಾಗ್ಲೂ ಬರಲ್ಲ, ಅವಾಗ ಬರ್ತಾರೆ. ಸೊ ಭಗವಂತ ಯಾವಾಗ್ಲೂ ನೆನಪಿರ್ಬೇಕು. ನನ್ನ ನೆನಪಿನಲ್ಲಿ ಭಗವಂತ ಸದಾ ಇದ್ದರೆ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಫಾರ್ ಮೀ. ಸೊ ಯಾವಾಗ್ಲೂ ಭಗವಂತನನ್ನ ಮುಂದೆ ಇಡಿ, ಯಾವಾಗ್ಲೂ ಭಗವಂತನನ್ನ ನೆನಪು ಮಾಡ್ತಾ ಇರಿ. ಸೊ ದಟ್ ಈಸ್ ದ ತಪಸ್ಯ. ಸೇವೆ, ಸೇವೆ ಅಂದ್ರೆ ನಾನು ಸಂಪೂರ್ಣವಾಗಿ ನಿರಾಕಾರಿಯಾಗುವುದು, ನಿರ್ವಿಕಾರಿಯಾಗುವುದು, ನಿರಹಂಕಾರಿಯಾಗುವುದೇ ದೊಡ್ಡ ಸೇವೆ. ಸೊ ಯಾವಾಗ ನಾನು ನಿರಹಂಕಾರಿಯಾಗಿರ್ತೀನಿ ಅದು ದೊಡ್ಡ ಸೇವೆ. ನಿರ್ವಿಕಾರಿಯಾಗಿರ್ತೀನಿ, ಅದಕ್ಕಿಂತ ದೊಡ್ಡ ಸೇವೆ ಯಾವುದೂ ಇಲ್ಲ. ನಿರಾಕಾರಿಯಾಗಿರ್ತೀನಿ ಅಂದ್ರೆ ಆತ್ಮಿಕ ಸ್ಥಿತಿಯಲ್ಲಿ ಯಾವಾಗ ನಾನು ಇರ್ತೀನಿ ಅದು ದೊಡ್ಡ ಸೇವೆ. ಸಿ, ನಿರಾಕಾರಿ ಅನ್ನೋದಕ್ಕೆ ಐ ವಿಲ್ ಗಿವ್ ಯು ಒನ್ ಸ್ಮಾಲ್ ಸ್ಟೋರಿ, ಅಂಡ್ ದಿಸ್ ಅ ರಿಯಲ್ ಸ್ಟೋರಿ. ಓಕೆ, ಸ್ವಾಮಿ ರಾಮ ಒಂದು ಸಲ ಅಮೆರಿಕಾಗೆ ಹೋದರು. ಸೊ ಅಮೆರಿಕಾಗೆ ಹೋದಾಗ ಅವರಿಗೆ ಡೈರಿ ಬರೆಯುವ ಒಂದು ಹವ್ಯಾಸ ಹ್ಯಾಬಿಟ್ ಇದೆ. ಸೊ ಅವರು ಏನು ಮಾಡಿದರು, ಒಂದು ದಿವಸ ಅಲ್ಲಿ ಪಾರ್ಕಿಗೆ ಹೋದರು. ಸೊ ಪಾರ್ಕಿಗೆ ಹೋದಾಗ ಅವರಿಗೆ ಯಾರೋ ಅಲ್ಲಿ ಮಿಸ್ಕ್ರಿಯೆಂಟ್ಸು ಮಕ್ಕಳು, ಅವ್ರನ್ನ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ. ಮನೆಗೆ ಬಂದ ಮೇಲೆ ಅವರು ಡೈರಿ ಬರೆದ್ರು. ಆ ಡೈರಿಯಲ್ಲಿ ಏನು ಬರೆದ್ರು? ಟುಡೇ ರಾಮ ಹ್ಯಾಡ್ ಅ ವೆರಿ ವಂಡರ್ಫುಲ್ ಡೇ. ಟುಡೇ ರಾಮ ವೆಂಟ್ ಟು ದ ಪಾರ್ಕ್ ಅಂಡ್ some boys playing in the park pulled Rama's robes, pulled Rama's hair. They made fun of Rama. Rama ಯಾರು? ರಾಮ ಯಾರು? ಸ್ವಾಮಿ ರಾಮ. ಸ್ವಾಮಿ ರಾಮ, his body's name is Rama, ನೆನಪಿಟ್ಕೊಳ್ಳಿ. So he is explaining, okay, he is writing, okay, he as a soul is writing, Rama today visited the park. Some boys ಏನ್ ಮಾಡಿದ್ರು ಅವರನ್ನ? they pulled his robes, pulled his hair, they made fun of him ಅಂತ. So they made fun of whom? Of Rama, not him. ನೆನ್ಪಿಟ್ಕೊಳ್ಳಿ, ನಾನು ಆತ್ಮ ಯಾವಾಗಲೂ ಪರಿಶುದ್ಧ. the soul is different from this body. See, ಅವ್ರು ಎಷ್ಟರ ಮಟ್ಟಿಗೆ ಆತ್ಮಿಕ್ ಕಾನ್ಶಿಯಸ್ ಅಲ್ಲಿ ಇದ್ರು. He never said, and whenever he used to eat, now Rama wants to eat this food, Rama is feeling hungry ಅಂತಿದ್ರು. I am feeling hungry ಹೇಳ್ತಿರ್ಲಿಲ್ಲ. So you are getting me? Okay, yes, today Rama wishes to go back to India, Rama wishes to come to America. See,
ದೇಹವನ್ನ ಭಿನ್ನವಾಗಿ ಟ್ರೀಟ್ ಮಾಡ್ತಾ ಇದ್ರು ಅವರು. ನಾವೆಲ್ಲ ದೇಹ ನಾನೇ ಅಂತ ತಿಳ್ಕೊಂಡ್ಬಿಟ್ಟಿದೀನಿ. ಹೌದಾ ಇಲ್ವಾ? ಸೊ ಹೌ ವಿ ಶುಡ್ ಬಿ? ದೇಹ ಬೇರೆ, ನಾನು ಬೇರೆ. ಓಕೆ, ಸೊ ದಿಸ್ ಇಸ್ ಬಿಗ್ ಸೇವೇನೋ. ಸೊ ನೆಕ್ಸ್ಟ್ ಗೇಟ್ ಕರ್ಮಾತೀತವಾಗುವುದು. ಕರ್ಮಾತೀತ ಆಗುವುದು ಅಂದ್ರೆ ಕರ್ಮ ಮಾಡುವ ಮೊದಲು ಭಗವಂತನಿಗೆ ಹೇಳುವುದು, ಕರ್ಮ ಮಾಡುವಾಗ ಭಗವಂತನಲ್ಲಿ ಸಮರ್ಪಣಾ ಭಾವನೆಯಲ್ಲಿರುವುದು, ಕರ್ಮ ಮಾಡಿದ ನಂತರ ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡುವುದು. ಸೊ ದಟ್ ಈಸ್ ಕರ್ಮಾತೀತ ಸ್ಥಿತಿ. ಭಕ್ತಿಯಲ್ಲಿ ಎಸ್ ವಿ ಹ್ಯಾವ್ ದ ಆಲ್ ಏನಂತಾರೆ ಪರ್ವೇಡಿಂಗ್ ಅಥವಾ ದ ಮೋಸ್ಟ್ ಯೂಸ್ಡ್ ನವದಾ ಭಕ್ತಿ ಅಥವಾ ನವವಿಧ ಭಕ್ತಿ. ಅದರಲ್ಲಿ ಶ್ರವಣಂ, ಕೀರ್ತನಂ, ಸ್ಮರಣಂ, ವಿಷ್ಣು ಪದಸೇವನಂ, ದಾಸ್ಯಂ, ಸಾಖ್ಯಂ, ಓಕೆ, ವಂದನಂ, ಕಥನಂ, ಪೂಜನಂ, ಅರ್ಚನಂ, ಆತ್ಮನಿವೇದನಂ. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಫಾಲೋ ಇನ್ ದಟ್ ನವವಿಧವಾದ ಭಕ್ತಿ. ಮುಂದಿನದು 7ನೇ ಗೇಟು ಜ್ಞಾನ ಮಾರ್ಗ. ಜ್ಞಾನ ಮಾರ್ಗದಲ್ಲಿ ಶ್ರವಣಂ, ಮನನಂ, ನಿಧಿಧ್ಯಾಸನಂ ಆಸ್ ಪರ್ ದ ಭಗವದ್ಗೀತಾ. ಶ್ರವಣಂ, ಮನನಂ, ನಿಧಿಧ್ಯಾಸನಂ. ಶ್ರವಣಂ ಮೀನ್ಸ್ ಸ್ಟಡಿ ಆಫ್ ಸ್ಕ್ರಿಪ್ಚರ್ಸ್, ಸ್ಟಡಿ ಆಫ್ ಮೈ ಸೆಲ್ಫ್, ಸ್ವಾಧ್ಯಾಯ. ಶ್ರವಣಂ. ಮನನಂ ಅಂದ್ರೆ ಚಿಂತನೆ ಮಾಡುವುದು. ನಿಧಿಧ್ಯಾಸನಂ ಅಂದ್ರೆ ಇಂಪ್ಲಿಮೆಂಟಿಂಗ್ ವಾಟ್ ಎವರ್ ನಾಲೆಜ್ ಐ ಹ್ಯಾವ್ ಲರ್ನ್ಡ್. whatever I have learned, implementing that in day-to-day life. ಈಗ ಸತ್ಯತೆ means I have to be truthful day in and day out. So let us question ourselves whether we are truthful. ಈ ತರ. So all those things are, that is putting into practice. So I think we have come to the fag end of this class, answer that this could get disconnected anytime. So today another ಅಂದ್ರೆ ನಾಳೆ ವಿ ವಿಲ್ ಡಿಸ್ಕಸ್ ಯೋಗಿಕ್ ಸ್ಥಿತೀಸ್. ಯೋಗಿಗಳ ಸ್ಥಿತಿಗಳು ಯಾವ್ಯಾವ್ದಿದೆ, ಯಾವ್ಯಾವ ಯೋಗ ಅಂದ್ರೆ ಮೆಡಿಟೇಷನಲ್ ಸ್ಟೇಜಸ್. ದೇರ್ ಆರ್ 7 ಸ್ಟೇಜಸ್ ಇನ್ ಮೆಡಿಟೇಷನ್. ಸೊ ಹೌ ಮೆನಿ ಆಫ್ ಯು ನೋ ದಿಸ್? ಜಸ್ಟ್ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಆಯ್ತಲ್ವಾ? ಅದೇ ಮೆಡಿಟೇಷನ್ ಅಲ್ವೇನಮ್ಮ? ಅರೆ ಎಲ್ಲರೂ ಮೆಡಿಟೇಷನ್ಗೆ ಹೋಗ್ಬಿಟ್ರ? ಆಲ್ ಆರ್ ಮೆಡಿಟೇಟಿಂಗ್ ವೆರಿ ಹಾರ್ಡ್. ಓಕೆ, ಎಲ್ಲರೂ ಟಫ್ ಆಗಿ ಮೆಡಿಟೇಷನ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ನೋ ವಾಯ್ಸ್. ಸೊ ಆಲ್ ಆರ್ ಮೆಡಿಟೇಟಿಂಗ್. ವೆರಿ ಗುಡ್ ದೇವ್ರೆ. ಸೊ ಮೆಡಿಟೇಷನ್ ಅಲ್ಲಿ ದೇರ್ ಆರ್ 7 ಸ್ಟೇಜಸ್. ಸೊ ಟುಮಾರೋ ವಿ ವಿಲ್ ಡಿಸ್ಕಸ್ ದೋಸ್ 7 ಸ್ಟೇಜಸ್ ಆಫ್ ಮೆಡಿಟೇಷನ್. ಓಕೆ, ಸೊ ಏನಮ್ಮ ಹೇಳಿ ಅಕ್ಕ. ನವವಿಧ ಭಕ್ತಿ ಆದ್ಮೇಲೆ ಜ್ಞಾನ ಮಾರ್ಗ, ಅದು ಭಕ್ತಿ ಮಾರ್ಗ ಆಯ್ತಲ್ವಾ? 6th ಸ್ಟೆಪ್. 7th ಡೋರ್ ಇಸ್ ಜ್ಞಾನ ಮಾರ್ಗ. ಜ್ಞಾನದಲ್ಲಿ ಹೇಗೆ? ಸ್ಟೆಪ್ ಬೈ ಸ್ಟೆಪ್. ಶ್ರವಣಂ, ಮನನಂ, ನಿಧಿಧ್ಯಾಸನಂ. ಅದರ ಅರ್ಥ ಏನು? ನಾನು ಯಾರು? ಅದು ಲೋಭ. ಅದು ಹೌದು. ತ್ಯಾಗ, ತಪಸ್ಯ, ಸೇವೆ, ಅದು 4th ಗೇಟ್. 5th one is ಕರ್ಮಾತೀತ. 6th one is ಭಕ್ತಿ. ನವವಿಧ ಭಕ್ತಿ. 7th one is ಜ್ಞಾನ. ಸ್ಟೆಪ್ ಬೈ ಸ್ಟೆಪ್. ಓಕೆ. ಎಸ್ ಸರ್, ಟೆಲ್ ಮಿ ಸರ್. ಚಕ್ರ ಸರ್. Please come to Namaskara Mudra. 3 Omkaras, please.
the whole world. Sarve bhavantu sukhinah, sarve santu niramaya, sarve bhadrani pashyantu, ma kaschid dukkha bhag bhavet. Om Shanti Shanti Shanti. Release both the hands. Rub both the palms. Form a cup and keep them on the eyes. Slowly open your eyes, flipping the eyelids. Namaste. God bless you all. May all of you be healthy, wealthy, wisdom filled, happy, and prosperous. Have a nice day. Please take care. Om Shanti.